ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಇವತ್ತು ನಾನು ಬಂದಿರುವಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ, ಪರಮ ಪೂಜ್ಯ 1008 ವಿಶ್ವೇಶ ತೀರ್ಥರವರ ಮಹಾಸ್ವಾಮೀಜಿಗಳ 6ನೇ ವರ್ಷದ ಆರಾಧನಾ ಮಹೋತ್ಸವದ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ನಾನು ಆಗಮಿಸಿದ್ದೇನೆ. ಈ ಕಾರ್ಯಕ್ರಮದ ಜೊತೆಗೆ ಆರೋಗ್ಯ ತಪಾಸಣಾ ಶಿಬಿರ ಕೂಡ ನಡೀತಾ ಇದೆ. ವೃಕ್ಷ ಸೇವಾ ಸಂಸ್ಥೆ ಕಡೆಯಿಂದ, ವೃಕ್ಷ ಸೇವಾ ಪ್ರತಿಷ್ಠಾನದ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರ. ಇದರಲ್ಲಿ ಬೆಂಗಳೂರು ಕಿಡ್ನಿ ಫೌಂಡೇಶನ್, ಅಪರ್ಣಾ ಸೇವಾ ಸಂಸ್ಥೆ, ಹಾಗೆಯೇ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ, ಈ ಮೂರು ಸಂಸ್ಥೆಯ ಸಹಭಾಗಿತ್ವದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ. ಏನೆಲ್ಲ ಇದೆ ಎಲ್ಲವೂ ಕೂಡ ತಿಳಿದುಕೊಳ್ಳೋಣ ಬನ್ನಿ. ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಅರ್ಪಣಾ ಸೇವಾ ಸಂಸ್ಥೆಯ ವತಿಯಿಂದ ಸುಂದರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಏನೆಲ್ಲ ಇವತ್ತಿನ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಅರ್ಪಣಾ ಸೇವಾ ಸಂಸ್ಥೆಯಿಂದ ಏನೆಲ್ಲ ಇದೆ ಸರ್? ವಿಶ್ವೇಶ ತೀರ್ಥ ಪಾದಂಗಳವರ 6ನೇ ಆರಾಧನಾ ಮಹೋತ್ಸವದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿ ಸೇರಿರ್ತಾರೆ. ಹಾಗಾಗಿ ಅವರಿಗೆ ಮೂತ್ರಪಿಂಡ ತಪಾಸಣಾ ಶಿಬಿರವನ್ನು ಬ್ಯಾಂಗ್ಳೂರ್ ಕಿಡ್ನಿ ಫೌಂಡೇಶನ್ ಮತ್ತು ಅರ್ಪಣಾ ಸೇವಾ ಸಂಸ್ಥೆಯಿಂದ ಉಚಿತವಾಗಿ ನಡೆಸ್ತಾ ಇದ್ದೀವಿ. ಸಾಕಷ್ಟು ಮಂದಿ ತಪಾಸಣೆಗೆ ಒಳಗಾಗಿದ್ದಾರೆ. ಅವರಲ್ಲಿ ಕೆಲವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಇರುವುದು ಕಂಡಿದೆ. ಅದನ್ನು ರಾಷ್ಟ್ರೋತ್ಥಾನ ಆಸ್ಪತ್ರೆ ಮತ್ತು ರಂಗೋದರ ಆಸ್ಪತ್ರೆಯ ಕೆಲವು ಮೂತ್ರಪಿಂಡ ತಜ್ಞರಿಂದ ಮುಂದಿನ ತಪಾಸಣೆ ನಡೆಸಿ ಅವ್ರಿಗೆ ಬೇಕಾಗತಕ್ಕಂಥ ಚಿಕಿತ್ಸೆಯನ್ನು ಕೊಡಿಸೋ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ ಈ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ. ಈ ವರ್ಷ ಸಾರ್ವಜನಿಕರು ಯಾವ ತರ ಸಹಕಾರ ಮಾಡ್ತಿದ್ದಾರೆ? ಸಾಕಷ್ಟು ಜನ ಇನ್ನೂ ತಪಾಸಣೆಗೆ ಒಳಗಾಗಬೇಕು. ಸಾವಿರಾರು ಮಂದಿ ಇಲ್ಲಿ ಆರಾಧನಾ ಮಹೋತ್ಸವಕ್ಕೆ ಬರ್ತಾರೆ. ಆದರೆ ಕೆಲವೇ ಮಂದಿ, ನೆನ್ನೆ ಒಂದು 100 ಜನ ತಪಾಸಣೆಗೆ ಬಂದಿದ್ದಾರೆ. ಮತ್ತು ಇವತ್ತು ಸುಮಾರು ಒಂದು 60-70 ಜನ ಈಗಾಗಲೇ ತಪಾಸಣೆ ಮಾಡಿಸಿದ್ದಾರೆ. ಇನ್ನೂ ಸಾಕಷ್ಟು ಜನ ಈ ರೀತಿ ಮೂತ್ರಪಿಂಡ ತಪಾಸಣೆಗೆ ಒಳಗಾಗೋದು ಉತ್ತಮವಾದ ಇದು ಕೆಲಸ ಆಗುತ್ತೆ. ಅವ್ರಿಗೂ ಕೂಡ ಇದರಿಂದ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಬೇಕಾದ ಚಿಕಿತ್ಸೆ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ರಾಷ್ಟ್ರೋತ್ಥಾನ ರಕ್ತ ನಿಧಿಯಿಂದ ರಕ್ತದಾನ ಶಿಬಿರ ನಡೀತಿದೆ. ಅದಕ್ಕೆ ಮಾತ್ರ ಸಾಕಷ್ಟು ಸ್ಪಂದನೆ ಸಿಕ್ಕಿಲ್ಲ. ನಿನ್ನೆ ಸುಮಾರು ಒಂದು 10-12 ಜನ ಕೊಟ್ಟಿರ್ಬೋದು. ಇವತ್ತು 10-12 ಜನ ಕೊಟ್ಟಿದ್ದಾರೆ. ಸಾಕಷ್ಟು ಯುವಕರು ಆ ರಕ್ತದಾನ ಕೊಡೋಕ್ಕೆ ಯಾರಿಗೆ ಅರ್ಹತೆ ಇದೆ ಅವರೆಲ್ಲ ಬಂದು ರಕ್ತದಾನ ಮಾಡೋದು ಭಾಳ ಒಳ್ಳೆ ಕೆಲಸ. ಇವಾಗ ರಕ್ತದ ಬೇಡಿಕೆ ಬಹಳ ಇದೆ. ಅಂದರೆ ಇಷ್ಟು ಸಾವಿರಾರು ಜನ ಸೇರಿರೋ ಕಡೆ ಯಾರ್ಯಾರು ರಕ್ತದಾನ ಮಾಡೋಕ್ಕೆ ಸಾಧ್ಯ ಇದೆಯೋ ಅವರೆಲ್ಲ ರಕ್ತದಾನ ಮಾಡಿ ಅವಶ್ಯಕತೆ ಇರೋರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಈ ಮೂಲಕ ವಿನಂತಿ. ಬ್ಲಡ್ ಬ್ಯಾಂಕ್ ಕುರಿತು ಏನೆಲ್ಲ ಮಾಹಿತಿ ಇದೆ ಅದ್ರ ಬಗ್ಗೆ ಹೇಳಿ. ನಮ್ದು ರಾಷ್ಟ್ರೋತ್ಥಾನ ಬ್ಲಡ್ ಸೆಂಟರ್ 93 ಇಂದ ಸ್ಟಾರ್ಟ್ ಆಗಿದ್ದು ಇವಾಗಿನ ತನಕ ಈಗ ಆಲ್ರೆಡಿ 30 ವರ್ಷ ಆಗಿದೆ. ನಾವು ನಿಯರ್ಲಿ ವರ್ಷಕ್ಕೊಂದು 35,000 ಯೂನಿಟ್ ತನಕ ಕಲೆಕ್ಟ್ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ಕೋವಿಡ್ ಆದಾಗಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಎಲ್ಲ ಕಮ್ಮಿ ಆಗಿದೆ. ಸೊ ಅದರಿಂದ ಅವೇರ್ನೆಸ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಮಾಡಿಸಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಮ್ಮಲ್ಲಿ ಸಂರಕ್ಷ ಅಂತ ಹೇಳಿ ಡೇ ಕೇರ್ ಸೆಂಟರ್ ಇದೆ, ಥಾಲಸೀಮಿಯಾ ಚಿಲ್ಡ್ರನ್ಸ್ದು. ಆ ಮಕ್ಳಿಗೆ ಹೆಂಗೆ ಅಂದ್ರೆ ಎವ್ರಿ 15 ಡೇಸ್ ಇಲ್ಲ ವೀಕ್ಲಿ ಒನ್ಸ್ ಅವ್ರ ಬಾಡಿಗೆ ಬ್ಲಡ್ ಹಾಕ್ತಾನೆ ಇರ್ಬೇಕು. ಆತರ 427 ಜನ ಮಕ್ಳಿದ್ದಾರೆ. ಅದೊಂದು ಜೆನೆಟಿಕ್ ಡಿಸಾರ್ಡರ್. ಅದ್ ನಮ್ ತರ ಬಾಡಿಯಲ್ಲಿ ಹೇಗೆ ಬ್ಲಡ್ ಜನರೇಟ್ ಆಗುತ್ತೆ ಅದು ಅವ್ರಿಗೆ ಆತರ ಆಗೋದಿಲ್ಲ. ಸೊ ಅದರಿಂದಾಗಿ ಅವ್ರಿಗೆ ಎವ್ರಿ 15 ಡೇಸ್ ಆತರ ಬ್ಲಡ್ ಹಾಕ್ತಾನೆ ಇರ್ತೀವಿ. ಪ್ಯಾಕೆಟ್ ರೆಡ್ ಸೆಲ್ಸ್ ಮಾತ್ರ ಬೇಕಾಗುತ್ತೆ ಅವರಿಗೆ. ಸೊ ಇದರಿಂದಾಗಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಆರ್ಗನೈಸ್ ಮಾಡ್ತಾನೆ ಇರ್ತೀವಿ ಬ್ಲಡ್ ಡೊನೇಷನ್ಸ್. ಸೊ ಫ್ಯೂಚರ್ ಅಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಏನಾದ್ರು ಆರ್ಗನೈಸ್ ಮಾಡಂಗಿದ್ರೆ ರಾಷ್ಟ್ರೋತ್ಥಾನ ಕಾಂಟ್ಯಾಕ್ಟ್ ಮಾಡಿ. 24x7 ಓಪನ್ ಇರುತ್ತೆ, ಸರ್ವಿಸ್ ಇರುತ್ತೆ. ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಕಳೆದ 4 ವರ್ಷಗಳಿಂದ ಇಲ್ಲಿ ಯಾವಾಗ ಸ್ವಾಮೀಜಿಗಳವರ ಆರಾಧನಾ ಮಹೋತ್ಸವ ಇರುತ್ತೆ ಅವಾಗ ಪ್ರತಿ ವರ್ಷದಿಂದಲೂ ಕೂಡ ನಮ್ಮ ವೃಕ್ಷ ಸೇವಾ ಪ್ರತಿಷ್ಠಾನ ಅಂತ ಹೇಳಿ ನಾವೊಂದು ಟ್ರಸ್ಟ್ ಮಾಡ್ಕೊಂಡಿದೀವಿ. ನಾವು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಅವರೆಲ್ಲ ಸೇರಿ. ಅದ್ರ ಅಧ್ಯಕ್ಷರು ನಮ್ಮ ಅಮ್ಮನೇ, ಹಾಗೆ ನಾವೆಲ್ಲ ಮೆಂಬರ್ಸ್, ಹಾಗೆ ನನ್ನ ಫ್ರೆಂಡ್ಸ್ ಮತ್ತೆ ನಮ್ಮ ತಮ್ಮಂದಿರು ಅವರೆಲ್ಲರೂ ಕೂಡ ಸೇರಿ ನಾವು ಈ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ವಿ. ಟ್ರಸ್ಟ್ ಥ್ರೂ ಸಮಾಜಮುಖಿ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿ ಈ ಒಂದು ಟ್ರಸ್ಟ್ ಆರಂಭ ಆಗಿರೋದು. ವೃಕ್ಷ ಸೇವೆ ಅಂದ್ರೆ ಫಸ್ಟ್ ನಾವು 100
101 ಪಾರ್ಕ್ಗಳನ್ನ ಕ್ಲೀನ್ ಮಾಡಿದ್ವಿ. ಪ್ಲಾಸ್ಟಿಕ್ ಮುಕ್ತ ಪಾರ್ಕ್ಗಳಂತ ಹೇಳಿ BBMP 101 ಇಲ್ಲಿ ಸರೌಂಡಿಂಗ್ಸ್ ಪಾರ್ಕ್ಗಳನ್ನ ಮಾಡಿದ್ವಿ. ಜೊತೆಗೆ ಮಾತಾಡು ಕನ್ನಡ ಓದು ಕನ್ನಡ ಅಂತ ಹೇಳಿ ಆ ರೀತಿಯಾದಂತಹ ಒಂದಷ್ಟು ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ವಿ. ಹಾಗೆ ವರ್ಷ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ವಿ. ಪ್ರತಿ ವರ್ಷ ಕೂಡ ಇಲ್ಲಿ ಆರಾಧನೆ ಮಹೋತ್ಸವ ಸಂದರ್ಭದಲ್ಲಿ ಎಲ್ರಿಗೂ ಉಪಯೋಗ ಆಗ್ಲಿ ಅಂತ ಹೇಳಿ ಹೆಲ್ತ್ ಕ್ಯಾಂಪ್ಗಳನ್ನ ಆರ್ಗನೈಸ್ ಮಾಡ್ತಾ ಇದ್ವಿ. ಈ ಸಲ 4ನೇ ವರ್ಷ ನಾವಿಲ್ಲಿ ಆರ್ಗನೈಸ್ ಮಾಡ್ತಾ ಇರೋದು. ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ಆದ್ರೂ ಒಂದು ಸೇವೆ, ಮತ್ತೊಂದು ಯಾರ್ಯಾರು ಭಕ್ತರು ಬರ್ತಾರೆ ಅವರಿಗೆ ಅಟ್ಲೀಸ್ಟ್ ಇದರ ಉಪಯೋಗ ಸಿಗ್ಲಿ. ಎಷ್ಟೋ ಸಂದರ್ಭದಲ್ಲಿ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ, ಇಲ್ಲಿ ತುಂಬಾ ಜನ ಹಿರಿಯರು ಬರ್ತಾರೆ, ಅಂತವರಿಗೆ ಇದು ಸಹಾಯ ಆಗ್ಲಿ ಅನ್ನುವ ಉದ್ದೇಶಕ್ಕಾಗಿ ನಾವು ಪ್ರತಿ ವರ್ಷ ಇಲ್ಲಿ ಆರಾಧನಾ ಮಹೋತ್ಸವದ ಅಂಗವಾಗಿ ಹೆಲ್ತ್ ಕ್ಯಾಂಪ್ ಗಳನ್ನ ಮಾಡ್ತೀವಿ. ಜೊತೆಗೆ ಬ್ಲಡ್ ಡೊನೇಷನ್ ಅನ್ನು ಕೂಡ ನಾವು ಇಲ್ಲಿ ಮಾಡಿಸ್ತಾ ಇದ್ದೀವಿ. ಪ್ರತಿ ವರ್ಷ ಕೂಡ ಆಲ್ಮೋಸ್ಟ್ ಒಂದು 30 to 40 ಮೆಂಬರ್ಸ್ ನಮ್ಗೆ ಅಂದ್ರೆ ನಾವು ಸೇರಿದಂತೆ ಎಲ್ಲರೂ ಕೂಡ ಇಲ್ಲಿ ಡೊನೇಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬೇರೆಯವರಿಗೆ ಅದು ಸಹಾಯ ಆಗ್ಲಿ ಅನ್ನುವಂತಹ ಉದ್ದೇಶ ಅಷ್ಟೇ. ಗುರುಗಳ 6ನೇ ವರ್ಷದ ಪುಣ್ಯತಿಥಿ ಮಹಾಸಮಾರಾಧನೆ 3 ದಿವಸಗಳಿಂದ ನಡೀತಾ ಇದೆ. ತತ್ಪೂರ್ವದಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠದ ಕಾನ್ವೊಕೇಶನ್ ಪ್ರಯುಕ್ತ ವಿದ್ಯಾರ್ಥಿಗಳ ಪರೀಕ್ಷಾ ಕಾರ್ಯಗಳು ಅನೇಕ ಪೀಠಾಧಿಪತಿಗಳು ಬಂದು ನಡೆಸಿದರು. ಈ 3 ದಿವಸಗಳಲ್ಲಿ ಅನ್ನದಾನ, ಹಾಗೆಯೇ ಈ ರಕ್ತದಾನ ಶಿಬಿರ, ವೈದ್ಯಕೀಯ ಶಿಬಿರಗಳು ಇವೆಲ್ಲವೂ ಕೂಡ ಅನೇಕ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ನಡೀತಾ ಇದೆ. ವಿಶೇಷವಾದ ಅನ್ನದಾನ ನಡೀತಾ ಇದೆ. ಈ ಕಾರ್ಯದಲ್ಲಿ ಪಾಲ್ಗೊಂಡಿರತಕ್ಕಂತಹ ಎಲ್ಲರಿಗೂ ಹರಿಗುರುಗಳ ಅನುಗ್ರಹವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮುಸಂಜೆ ಹೊತ್ತು ಇಲ್ಲ ಇಡೀ ದಿವಸ ಭಕ್ತಿಗಾನ ಸುಧೆ, ಭರತನಾಟ್ಯ ಮೊದಲಾದಂತಹ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇದರಲ್ಲಿ ಇದೆಲ್ಲವೂ ಕೂಡ ಸಮಾಜದ ಎಲ್ಲರ ಸಹಕಾರದಿಂದ ಇದು ನಡೆದಿದೆ. ಇದರಲ್ಲಿ ಪಾಲ್ಗೊಂಡಿರತಕ್ಕಂಥ ಎಲ್ಲರಿಗೂ ಹರಿಗುರುಗಳ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಉಳಿತಾಯ. ತೊಡಗಿಸಿಕೊಳ್ಳದೇ ಇರತಕ್ಕಂತಹ ಮಂದಿ ಅದು ಎಲ್ಲ ಕಾಲದಲ್ಲೂ ಇದ್ದಾರೆ. ಹಾಗೆಯೇ ಧಾರ್ಮಿಕ ಶ್ರದ್ಧಾ ಇರತಕ್ಕಂಥ ಅನೇಕ ಮಂದಿಯನ್ನು ನಾವು ಯುವಕರನ್ನೇ ಕಾಣ್ತಾ ಇದ್ದೇವೆ. ವಿಶೇಷವಾದ ದೇಶ ಸೇವೆ, ಗೋಸೇವೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದು ಇನ್ನೂ ಹೆಚ್ಚು ಪ್ರವರ್ಧಮಾನವಾಗಿ ಬೆಳಿಬೇಕು ಅಂತ ನಾವು ಆಶಿಸ್ತೇವೆ. ಮನೆಯಲ್ಲಿ ಹಿರಿಯರು ಮಾರ್ಗದರ್ಶನ ಮಾಡಿದ್ರು ಅಂತಂದರೆ ಎಳೆಯ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಆ ಶ್ರದ್ಧೆಯನ್ನು ಬೆಳೆಸಿದಲ್ಲಿ ಅದು ಸಹಜವಾಗಿ ಬೆಳೆಯುತ್ತೆ. ಒಮ್ಮೆ ಗಟ್ಟಿಯಾಗಿ ಬಲಿತು ಅಂತಂದ್ರೆ ಮತ್ತೊಂದನ್ನು ಬಿಡ್ಲಿಕ್ಕೆ ಬರಲ್ಲ. ದೇಶ ಸೇವೆ, ನಮ್ಮ ದೇವ ಸೇವೆ, ದೇಶಭಕ್ತಿ, ರಾಷ್ಟ್ರಭಕ್ತಿ ಇದೆರಡು ಕೂಡ ಮಕ್ಕಳಲ್ಲಿ ಬೆಳೆಯುವಂತೆ ಎಳವೆಯಿಂದಲೇ ಅಂತಹ ಪರಿಸರವನ್ನು ಮಕ್ಕಳಿಗೆ ನಿರ್ಮಾಣ ಮಾಡಿಕೊಡ್ಬೇಕು, ಅವಶ್ಯವಾಗಿ ಆಗುತ್ತೆ. ಯೋಗ ಎಷ್ಟು ಮುಖ್ಯ ಗುರುಗಳೇ? ಯಾಕಂದ್ರೆ ನೀವು ಒಬ್ಬ ಯೋಗ ಪಟುವಾಗಿ ಈಗಿನ ವಿದ್ಯಾರ್ಥಿಗಳು ಅಥವಾ ಯುವ ಪೀಳಿಗೆ ಅಥವಾ ಎಲ್ಲಾ ವಯಸ್ಸಿನವರಿಗೂ ಯೋಗ ಎಷ್ಟು ಮುಖ್ಯವಾಗಿರುತ್ತೆ? ಹಿಂದಿನ ಕಾಲದಲ್ಲಿ ದಿನನಿತ್ಯದ ಕಾರ್ಯದಲ್ಲಿ ಬಗೆಯ ದೈಹಿಕ ಶ್ರಮ ಅನ್ನೋದು ಇರ್ತಾ ಇತ್ತು ಎಲ್ಲ ವರ್ಗದವರಿಗೂ, ಎಲ್ಲರಿಗೂ ಕೂಡ. ಆದರೆ ಇವತ್ತು ನಾವು ಯಾಂತ್ರೀಕೃತವಾದ ಜೀವನವನ್ನು ನಡೆಸ್ತಾ ಇದ್ದೇವೆ. ನಮ್ಮೆಲ್ಲ ಕಾರ್ಯಗಳಿಗೂ ಯಂತ್ರಗಳನ್ನು ಬಳಸ್ತಾ ಇದ್ದೇವಾಗಿ ದೇಹದಲ್ಲಿ ಯಾವ ವ್ಯಾಯಾಮವೂ ಇಲ್ಲದೆ ದೇಹ ಅನ್ನುವಂಥದ್ದು ಅನೇಕ ರೋಗಗಳ ಗೂಡಾಗ್ತಾ ಇದೆ. ಹಾಗಾಗಿ ಹಿಂದೆಂದಿಗಿಂತಲೂ ಕೂಡ ಇವತ್ತಿಗೆ ಯೋಗದ ಅವಶ್ಯಕತೆ ಬಹಳ ಇದೆ. ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ರಂಗದೊರೆ ಮೆಮೋರಿಯಲ್ ಆಸ್ಪತ್ರೆಯ ವೈದ್ಯ ಆಗಿರುವಂತಹ ಶಾಶ್ವತ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗ್ ನಡೀತಾ ಇದೆ ಆರೋಗ್ಯ ಶಿಬಿರ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಬಂದು ತೋರ್ಸ್ಕೊಂತಾ ಇದ್ದಾರೆ. ಅದೇ ಒಂದು ತುಂಬಾ ಖುಷಿಯ ವಿಷಯ. ಅವ್ರಿಗೇನೆ ಅವೇರ್ನೆಸ್ ಇದೆ, ಅವ್ರ ಶುಗರು BP ಚೆಕ್ ಮಾಡ್ಕೊಬೇಕು ಅಂತ. ಸೊ ಅವೇರ್ನೆಸ್ ನೋಡ್ಕೊಳ್ಳೋಕೆನೆ ನೋಡಿ ನಮಗೆ ಅವ್ರನ್ನ ನೋಡೋದೇ ಒಂದು ಖುಷಿ. ಎಸ್. ಈಗ ಬಂದಿರುವಂತಹ ಜನಸಾಮಾನ್ಯರು ನಿಮ್ಮಲ್ಲಿ ಹೇಳ್ಕೊಳ್ತಾ ಇರೋ ಪ್ರಾಬ್ಲಮ್ಸ್ ಜಾಸ್ತಿ ಏನು? ಮೇನ್ ಪ್ರಾಬ್ಲಮ್ ಅಂದ್ರೆ ಶುಗರ್ ಮತ್ತೆ BP. ಇವಾಗ ಎಲ್ಲಾರ್ಗುನು ಶುಗರ್ ಮತ್ತೆ BP ಕಾಮನ್ ಕಾಯಿಲೆ ಆಗ್ಬಿಟ್ಟಿದೆ. ಸೊ ಅಂಡ್ ಅದ್ರಲ್ಲೂ ಎಲ್ಲರೂ ಟ್ಯಾಬ್ಲೆಟ್ಸ್ ಮತ್ತೆ ಇನ್ಸುಲಿನ್ ಟ್ಯಾಬ್ಲೆಟ್ ಮೇಲೆ ಇದ್ದೇ ಇದ್ದಾರೆ. ಸೊ ಒಂದೇ ಮೇನ್ ಡೌಟ್ ಅವ್ರದ್ದೇನು ಅಂದ್ರೆ ಡಯಟ್ ಏನ್ ತಗೊಬೇಕು, ಹೇಗೆ ನಾವು ಮೇಂಟೈನ್ ಮಾಡ್ಬೇಕು, ಶುಗರ್ ಮಾತ್ರೆ ತಗೊಂತಿದ್ರು ನನ್ ಶುಗರ್ ಕಮ್ಮಿ ಆಗ್ತಾ ಇಲ್ಲ, ಹೇಗೆ ಮೇಂಟೈನ್ ಮಾಡ್ಬೇಕು ಅನ್ನೋದೇ ಕಾಮನ್ ಕ್ವೆಶ್ಚನ್ ಎಲ್ಲಾರ್ದು. ಓಕೆ, ಇಂಥ ಕಾರ್ಯಕ್ರಮದಲ್ಲಿ ಈ ಆರೋಗ್ಯ ಶಿಬಿರ ಎಷ್ಟು ಮುಖ್ಯವಾಗತ್ತೆ? ಇಂಥ ಟೈಮಲ್ಲಿ ನಾವು
ಶುಗರ್ ಯಾರಿಗೆ ಇರೋದಿಲ್ವೋ, ಇವಾಗ ಶುಗರ್ ಟೆಸ್ಟ್ ಮಾಡ್ತಿದೀವಿ ನಾವ್ ಇಲ್ಲಿ ಬಂದ್ಬಿಟ್ಟು, ಸೊ ಎಲ್ಲಾರ್ದು ಆಲ್ಮೋಸ್ಟ್ ಹೈಯರ್ ಲೆವೆಲ್ ತೋರಿಸ್ತಾ ಇದೆ. ಕೆಲವೊಬ್ರಿಗೆ ಶುಗರೇ ಇರೋದಿಲ್ಲ, ಸೊ ಅವ್ರಿಗೂನು ಹೈ ಶುಗರೇ ತೋರಿಸ್ತಾ ಇದೆ. ಅಂತದ್ರಲ್ಲಿ ನಾವು ಅವರಿಗೆ ಅವೇರ್ನೆಸ್ ಕೊಡ್ತಾ ಇದೀವಿ, ಓ ನಿಮಗೆ ಶುಗರ್ ಇದ್ರೆ ಸ್ವಲ್ಪ ಜಾಸ್ತಿ ಇದೆ, ನೀವು ತಪಾಸಣೆ ಮಾಡ್ಕೊಳ್ಳಿ, ನಿಮಗೆ ಮುಂದೆ ಪ್ರಾಬ್ಲಮ್ ಆಗ್ಬೋದು. ಯಾಕಂದ್ರೆ ಡಯಾಬಿಟಿಸ್ ಇಂದ ತುಂಬಾ ಕಾಂಪ್ಲಿಕೇಶನ್ಸ್ ಇದೆ, ಸೊ ಅದರಿಂದ ಪ್ರಾಬ್ಲಮ್ ಅವ್ರಿಗೆ ಹೆಲ್ಪ್ ಆಗ್ಬೋದು. ಸೊ ಅದೇ ಒಂದು ಹೆಲ್ಪ್. ಯಾ ಓಕೆ, ಇನ್ನೇನ್ ಹೇಳ್ಬೋದು ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ಸಮಾಜಮುಖಿ ಕಾರ್ಯ ನಡೀತಾ ಇದೆ. ಇಂಥ ಕಾರ್ಯಕ್ರಮಗಳು ನಿಮ್ಮ ರಂಗದೊರೆ ಮೆಮೋರಿಯಲ್ ಆಸ್ಪತ್ರೆಯಿಂದ ಆಯೋಜನೆ ಮಾಡ್ತಾ ಇರ್ತೀರಾ ಹೇಗೆ? ಹೌದು, ನಮ್ ಕಡೆಯಿಂದ ಹೆಲ್ತ್ ಕ್ಯಾಂಪ್ ನಡೀತಾನೆ ಇರತ್ತೆ, ಎಲ್ಲಾ ಕಡೆ ಮಾಡ್ತಾ ಇರ್ತೀವಿ ನಾವು. ನಾವು ಹೋದಾಗ್ಲೂನು ಇದೇ ಅವೇರ್ನೆಸ್ ಮೂಡಿಸ್ತೀವಿ, ಲೈಕ್ ಬನ್ನಿ ಹಾಸ್ಪಿಟಲ್ಗೆ ಬನ್ನಿ ತೋರ್ಸ್ಕೊಳ್ಳಿ. ಯಾಕಂದ್ರೆ ಒಂದೇ ಸಾಮಾನ್ಯ ಕಾಂಪ್ಲಿಕೇಶನ್ಸ್ ಆದಾಗ ಕೆಲವೊಬ್ರಿಗೆ ಎಷ್ಟಾಗತ್ತೆ ಅಂದ್ರೆ ಅದನ್ನ ಟ್ರೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಸ್ಟಾರ್ಟಿಂಗ್ ಇಂದ ಮಾಡ್ಕೊಳ್ಳೋದು ವೆರಿ ಗುಡ್. ಸೊ ಹೆಲ್ತ್ ಅನ್ನೋದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ವಾ, ಸೊ ಪ್ರಿವೆನ್ಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಬಂದು ಮಾಧ್ಯಮದ ಕವರೇಜ್ ಕೊಡ್ತಾ ಇರೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ವೃಕ್ಷ ಸೇವಾ ಪ್ರತಿಷ್ಠಾನ ಅಂತ ನಾವು ಒಂದು ಟ್ರಸ್ಟ್ ನ ಮಾಡಿ ನಾಲ್ಕು ವರ್ಷ ಆಯ್ತು. 4ನೇ ವರ್ಷ ವಿದ್ಯಾಪೀಠ ಮಟ್ಟದ ಶ್ರೀಪಾದರ ಆರಾಧನೆ ಮಹೋತ್ಸವದ ಸಂದರ್ಭದಲ್ಲಿ ಉಚಿತ ಆರೋಗ್ಯ ಕಾರ್ಯಕ್ರಮನ ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೀವಿ. ಈ ವರ್ಷನೂ ಕೂಡ ನಾವು 3 ರೀತಿಯಂತ ಸಂಸ್ಥೆಗಳನ್ನ ಸಹಯೋಗ ಮಾಡಿಕೊಂಡು ಕ್ಯಾಂಪ್ನ ಮಾಡ್ತಾ ಇದೀವಿ. ಅದರಲ್ಲಿ ರಕ್ತದೊತ್ತಡಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆ, ಆಮೇಲೆ ಮಧುಮೇಹಕ್ಕೆ, ಆಮೇಲೆ ಮೂತ್ರಪಿಂಡ ಕಿಡ್ನಿಗೆ ಸಂಬಂಧಪಟ್ಟಂತ ಪರೀಕ್ಷೆ. ಅದ್ರ ಜೊತೆ ರಾಷ್ಟ್ರತನ ಬಳಗದ ಕಡೆಯಿಂದ ನಮಗೆ ರಕ್ತದಾನ ಶಿಬಿರಕ್ಕೂ ಕೂಡ ಅವರು ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಬರ್ತಾ ಇರುವಂತ ಮಠದ ಭಕ್ತಾದಿ ವೃಂದಗಳಿಗೂ ಕೂಡ ತುಂಬಾ ಇದು ಅನುಕೂಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ಆರೋಗ್ಯದ ಸಮಸ್ಯೆ ಇರುತ್ತೆ, ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ನೋಡ್ತಾ ಇರ್ತಾರೆ, ಅದ್ರ ಸಂದರ್ಭ ಆಗಿರಲ್ಲ. ಆದ್ರೆ ಈ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು 10 ನಿಮಿಷ ಇಲ್ಲಿ ಸಮಯವನ್ನು ವಿನಿಯೋಗಿಸಿದ್ರೆ ಅವ್ರಿಗೆ ಏನಾದ್ರು ಆರೋಗ್ಯದಲ್ಲಿ ತೊಡಕುಗಳು ಇದ್ದರೆ ಅದನ್ನ ತಿಳ್ಕೊಂಡು ಮುಂದಿನ ಏನ್ ಮಾಡ್ಬೇಕು ಪ್ರೊಸೀಜರ್ ಅಂತ ಕನ್ಸಲ್ಟ್ ಮಾಡೋದಕ್ಕೆ ಡಾಕ್ಟರ್ ಕೂಡ ನುರಿತ ವೈದ್ಯರು ಕೂಡ ಇವತ್ತು ಬಂದಿದ್ದಾರೆ ಇಲ್ಲಿ. ಹಾಗಾಗಿ ಈ ಸಂದರ್ಭದಲ್ಲಿ ಈ ತರ ಒಂದು ಉಚಿತ ಆರೋಗ್ಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದು ನಮಗೂ ಒಂದು ಹೆಮ್ಮೆ, ಮತ್ತೆ ಒಂದು ಸೇವಾ ಮನೋಭಾವದಿಂದ ನಾವೆಲ್ಲ ತಂಡದವರು ಸೇರ್ಕೊಂಡು ಕೆಲಸವನ್ನ ಇವತ್ತು ಮತ್ತೆ ನಿನ್ನೆ 2 ದಿವಸ ಕ್ಯಾಂಪ್ ನ ಆರ್ಗನೈಸ್ ಮಾಡಿ ಮಾಡ್ತಾ ಇದ್ದೀವಿ. ಮತ್ತೆ ಇದೊಂದೇ ಅಲ್ಲ, ಟ್ರಸ್ಟ್ ಗೆ ಸಂಬಂಧಪಟ್ಟಂತ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳನ್ನ ಕೂಡ ಜನಸ್ನೇಹಿಯಾಗಿರುವಂತ ಪಾರ್ಕ್ ಗಳನ್ನ ಕ್ಲೀನ್ ಮಾಡುವಂತದ್ದು, ಪಾರ್ಕ್ ಅಲ್ಲಿ ಜನರಿಗೆ ಅವೇರ್ನೆಸ್ ನ ಹೇಳುವಂತದ್ದು, ಪಾರ್ಕ್ ಹೇಗೆ ಇಟ್ಕೋಬೇಕು ಏನು ಅಂತ. ಆಮೇಲೆ ನೆಲಜಲ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಿದೀವಿ. ಆಮೇಲೆ ಹಕ್ಕಿ ಪಕ್ಷಿಗಳಿಗೆ ಸಂಬಂಧಪಟ್ಟಂತ ಬೋರ್ಡ್ ಗಳನ್ನ ಹಿಡಿದು ಸಿಗ್ನಲ್ ಗಳಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸಗಳನ್ನ ಮಾಡಿದೀವಿ. ಹಾಗೆ ಈ ರೀತಿಯಾದಂತ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿರೋದು ಒಂದು ನಮಗೂ ಕೂಡ ಪ್ರೇರಣೆ ಅನ್ಸತ್ತೆ. ಆದ್ರೆ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಪ್ರೇರಣೆ ಅಥವಾ ಮಾರ್ಗದರ್ಶನ ಆಶೀರ್ವಾದ ಅಂತ ಹೇಳಿದ್ರೆ ಈ ಶ್ರೀಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳ ಸದಾ ನಮಗೆ ಕೈ ಜೋಡಿಸ್ತಾ ಇದ್ದಾರೆ, ಮತ್ತೆ ಆಶೀರ್ವಾದ ಅವರದ್ದು ಯಾವತ್ತೂ ಇದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಾನು. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ರಂಗದೊರೆ ಮೆಮೋರಿಯಲ್ ಹಾಸ್ಪಿಟಲ್ ನ ಕ್ಲಿನಿಕಲ್ ಮ್ಯಾನೇಜರ್ ಆಗಿರುವಂತಹ ಸರಸ್ವತಿ ಅವರು. ನಮಸ್ತೆ ಮ್ಯಾಮ್. ನಮಸ್ತೆ. ಇವತ್ತಿನ ಆರೋಗ್ಯ ತಪಾಸಣಾ ಶಿಬಿರದ ಕುರಿತು ಹೇಳ್ಬೇಕಾದ್ರೆ ಏನೇನೆಲ್ಲ ಇದೆ? ಬೇಸಿಕಲಿ ಫಾರ್ ದ ಅಡಲ್ಟ್ ಸೀನಿಯರ್ ಸಿಟಿಸನ್ಸ್ಗೋಸ್ಕರ ಬೇಸಿಕ್ ಸ್ಕ್ರೀನಿಂಗ್ಸ್ ಒಳ್ಕೊಂಡಿದ್ದೀವಿ. ಆಮೇಲೆ ಕಿಡ್ನಿ ಸ್ಕ್ರೀನಿಂಗ್ ಟೆಸ್ಟ್ನೂ ನಾವು ಮಾಡ್ಕೊಳ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಫಿಸಿಷಿಯನ್ ಜನರಲ್ ಕನ್ಸಲ್ಟೇಷನ್ಸ್ ಕೂಡ ಇದರಲ್ಲಿ ಇದೆ. ಇವತ್ತು ಫರ್ದರ್ ಅವ್ರಿಗೆ ಏನಾದರೂ ಅಪಾರ್ಟ್ ಫ್ರಮ್ ದ ಬೇಸಿಕ್ ಏನಾದರೂ ಅಬ್ನಾರ್ಮ್ಯಾಲಿಟೀಸ್ ಕಂಡು ಬಂತು ಅಂತ ಹೇಳಿದಾಗ ನಾವು ಗೈಡ್ ಮಾಡ್ತೀವಿ, ಹಾಸ್ಪಿಟ್ಲಿಗೆ ಬನ್ನಿ, ಅಲ್ಲಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಮುಂದೆ ಚಿಕಿತ್ಸೆಗೆ ಏನು ಮಾಡಬೇಕು ಪರಿಹಾರ ಅನ್ನೋದನ್ನ ಹಾಸ್ಪಿಟ್ಲಿಗೆ ಕ್ಯಾಂಪ್ ಮೂಲಕ ಬಂದಿರೋದ್ರಿಂದ ಕನ್ಸಿಡರೇಷನ್ ಮಾಡ್ಕೊಳ್ತೀವಿ. ಓಕೆ, ನಿಮ್ಮಲ್ಲಿ ಬಂದು ತೋರಿಸ್ಕೊಳ್ಬೇಕಾದ್ರೆ ಅವರ ಸಹಕಾರ ಯಾವ ತರ ಇದೆ, ಅಥವಾ ಅವರೆಲ್ಲ ಕಾರ್ಯಕ್ರಮ ಬಿಟ್ಟು ಅವರ ಆರೋಗ್ಯದ ಮೇಲೆ ಯಾವ ರೀತಿ ಗಮನ ಹರಿಸ್ತಾ ಇದ್ದಾರೆ ಅಂತ ನಿಮಗೆ ಅನ್ಸುತ್ತೆ? ಅವೇರ್ನೆಸ್ ಇಸ್ ಮೋರ್. ಪೀಪಲ್ ಆರ್ ವೆರಿ ಆಂಕ್ಷಿಯಸ್ ಟು ನೋ ಅಬೌಟ್ ದೇರ್ ಹೆಲ್ತ್ ಸ್ಟೇಟಸ್. ಈ ಕೋವಿಡ್ ಆದ ನಂತರ ಅಂತೂ ಜನಗಳಿಗೆ ಅದ್ರದ್ದು ತುಂಬಾ ಕಾಶಿಯಸ್ ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಒಂದ್ಸತಿ ಇಲ್ಲಿ ಬಂದು ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಸ್ಟರ್ಡೇ ಆಲ್ಸೋ ವಿ ಸ್ಕ್ರೀನ್ಡ್ ಅರೌಂಡ್ 150 ಪೀಪಲ್. ನೌ ಆಲ್ಸೋ ಅರೌಂಡ್ 50 to 60 ವಿ ಹ್ಯಾವ್ ಸ್ಕ್ರೀನ್ಡ್. ಅದೇ ಎಷ್ಟು ಅಂದ್ರೆ ನೀವು ತಪಾಸಣೆ ಮಾಡಿದಾಗ ಏನೆಲ್ಲ ಕಾಯಿಲೆಗಳು ಇರೋದು ನಿಮ್ಗೆ ಗೊತ್ತಾಗ್ತಾ ಇದೆ? As of now, we see more number of diabetic cases, and health lifestyle ಅದ್ರ ಬಗ್ಗೆನೇ ಸ್ವಲ್ಪ ಜಾಸ್ತಿ ಇದೆ ಕನ್ಸರ್ನ್ಸ್. ಸೊ ಅದರ್ವೈಸ್ ಕೆಲವೊಬ್ರು ವೆರಿ ಲೆಸ್ ವಿ ಆರ್ ಗೆಟಿಂಗ್ ಆಫ್ ಅದರ್ ಸ್ಪೆಷಾಲಿಟೀಸ್.
ಇನ್ ದಿಸ್ ಇದ್ರಲ್ಲಿ ಬಂದಿರೋದು ನಮಗೆ ಡಯಾಬಿಟಿಕ್ ಕನ್ಸರ್ನ್ಸೇ ಜಾಸ್ತಿ ಬಂದಿದೆ, ಶುಗರ್ ಲೆವೆಲ್ಸ್. ಇವರು ಮುಂದೆ ನಿಮ್ ಜೊತೆ ಮತ್ತೆ ಕನೆಕ್ಟೆಡ್ ಆಗಿರ್ಬೇಕು ಅಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರು ಇಲ್ಲೆಲ್ಲ ಬಂದಿದ್ದಾರೆ, ಹಾಗೆ ಆರೋಗ್ಯ ತಪಾಸಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮುಂದೆನೂ ಅವ್ರು ನಿಮ್ ಜೊತೆ ಕನೆಕ್ಟೆಡ್ ಆಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ಅವರು? ನಾನು ನನ್ನ ನಂಬರ್ ಶೇರ್ ಮಾಡಿದ್ದೀನಿ, ಪ್ಯಾಂಪ್ಲೆಟ್ ಮೇಲೆ ನನ್ನ ಹೆಸರು ಬರ್ತಿದ್ದೀನಿ. ಅವ್ರು ನಮ್ಮ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ರಂಗದುರೈಯಲ್ಲಿ ನಮ್ಮನ್ನು ಸಂಪರ್ಕಿಸಿದ್ರೆ ಮುಂದೆ ಅವ್ರದ್ದು ಏನೆಲ್ಲ ಇದೆ, ಫ್ರಮ್ ಕನ್ಸಲ್ಟೇಷನ್ ಟು ವಾಟ್ ಎವರ್ ದ ಫರ್ದರ್ ಟ್ರೀಟ್ಮೆಂಟ್ ಬೇಕಾಗಬೇಕು ಅದನ್ನ ನಾವು ಗೈಡ್ ಮಾಡ್ಕೊಡ್ತೀವಿ. ಓಕೆ, ಕೀಪ್ ಇನ್ ಟಚ್. ಓಕೆ, ಬೀಯಿಂಗ್ ಕ್ಲಿನಿಕಲ್ ಮ್ಯಾನೇಜರ್ ನೀವು ಈಗಿರುವಂತಹ ಜನಸಾಮಾನ್ಯರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ ಆರೋಗ್ಯ ದೃಷ್ಟಿಯಿಂದ? ಅವರ್ ಅಡ್ವೈಸ್ ಟು ದ ಪೀಪಲ್ ಇಸ್ ಟು ಇನ್ ದಿಸ್ ಬಿಡಿ ಸ್ಕೆಡ್ಯೂಲ್ ಆಫ್ ಲೈಫ್, ಈಗಿನ ವರ್ಕ್ ಲೈಫ್ ಇರ್ಬೋದು, ಕಲ್ಚರ್ ಇರ್ಬೋದು, 90s ಏನಿತ್ತು ಆ ಥರ ಇಲ್ಲ. ಎವ್ರಿ ಒನ್ ಇಸ್ ಹ್ಯಾವಿಂಗ್ ದೇರ್ ಹೆಕ್ಟಿಕ್ ಸ್ಕೆಡ್ಯೂಲ್ಸ್ ಆಫ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಪ್ರೊಫೆಷನಲ್ ರೆಸ್ಪಾನ್ಸಿಬಿಲಿಟೀಸ್. ಅದ್ರ ನಡುವೆ ಹೆಲ್ತ್ ಕಡೆ ತುಂಬಾನೇ ಗಮನ ಕೊಡಬೇಕು, ಆನ್ ಟೈಮಲ್ಲಿ ಡಯಟ್ ತಗೊಳ್ಬೇಕು. ಆ್ಯಂಡ್ ಫುಡ್ ಈಸ್ ಮೇನ್. ಫುಡ್ ಪ್ಲೇಸ್ ಅ ವೈಟಲ್ ರೋಲ್ ಟು ಕೀಪ್ ದೇರ್ ಹೆಲ್ತ್ ಸ್ಟೇಟಸ್ ಇನ್ ಅ ವೆರಿ ವಾಟ್ ಟು ಸೇ ಲೈಫ್ ಸ್ಟೈಲ್ ಹೆಲ್ದಿ ಆಗಿರ್ಬೇಕಂದ್ರೆ ಊಟದ ಮೇಲೆ ಗಮನ ಕೊಡಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು, ಬೇಸಿಕ್ಕಾಗಿ ತುಂಬ ನೀರನ್ನು ಸೇವಿಸಬೇಕು. ನಾವು ನೀರೇ ಸೇವಿಸದೇ ಇರಬೇಕಾದ್ರೆ ಅದನ್ನು ಕೂಡ ಒಂದು ಆರೋಗ್ಯಕ್ಕೆ ಒಂದು ಕ್ವಶನ್ ಮಾರ್ಕ್ ಆಗಿ ಬರುತ್ತೆ. ಬಿಕಾಸ್ ಆಫ್ ಇನ್ಸಫಿಷಿಯಂಟ್ ಆ್ಯಂಡ್ ಡಿಹೈಡ್ರೇಷನ್ ಇಂದ ಕೆಲವೊಂದು ರೋಗಗಳಿಗೆ ಒಳಗಾಗಬಹುದು. ವೀಕ್ಷಕರ, ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಾ ಇದೆ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ವತಿಯಿಂದ. ಇವತ್ತು ನಮ್ ಜೊತೆ ರಾಷ್ಟ್ರೋತ್ಥಾನ ಸಂಸ್ಥೆಯ ಕುಬೇರ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈ ರಕ್ತದಾನ ಶಿಬಿರ ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ ಮೇಡಮ್. ಇದು 2 ದಿವಸ ಆಯ್ತು. ನಿನ್ನೆ ಒಂದು 17 ಯೂನಿಟ್ ಕನೆಕ್ಟ್ ಆಗಿದೆ, ಇವತ್ತೊಂದು 10 ಯೂನಿಟ್ ಆಗ್ತಿದೆ. ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದೆ. ಜನರಿಗಿನ್ನ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು ಬ್ಲಡ್ ಬಗ್ಗೆ, ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ಬ್ಲಡ್ ಕೊಟ್ರೆ ದಪ್ಪ ಆಗ್ತೀವಿ ಆ ತರದಲ್ಲಿ ಅದಿದೆ ಒಂದ್ ಸ್ವಲ್ಪ. ಆದ್ರೆ ನಮ್ದು ತಲಸೀಮೆ ಡೇ ಕೇರ್ ಸೆಂಟರ್ ಇದೆ, ಅಲ್ಲಿ ಒಂದು 400 ಚೇಂಜ್ ಮಕ್ಕಳು ರಿಜಿಸ್ಟರ್ ಆಗಿದ್ದಾರೆ. ಅವ್ರಿಗೆ ನಮ್ಗೆ ಡೈಲಿ ಬ್ಲಡ್ ಬೇಕು, ಒಂದು 20 ರಿಂದ 30 ಯೂನಿಟ್ ಬ್ಲಡ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಬ್ಲಡ್ ಡೊನೇಷನ್ ಮಾಡ್ಲೇಬೇಕು. ಇದು ಸ್ಟಾರ್ಟ್ ಆಗಿ 93 ಸ್ಟಾರ್ಟ್ ಆಗಿದೆ ಬ್ಲಡ್ ಡೊನೇಷನ್. ಮತ್ತೆ ತಲಸೀಮೆ ಸ್ಟಾರ್ಟ್ ಆಗಿ 39 ಸ್ಟಾರ್ಟ್ ಆಗಿದೆ. ಅಷ್ಟು ಮಕ್ಕಳಿಗೆ ಡೈಲಿ ಒಂದು 20 ರಿಂದ 30 ಯೂನಿಟ್ ಬ್ಲಡ್ ಬೇಕಾಯ್ತು. ಅದಕ್ಕೋಸ್ಕರ ಕಂಟಿನ್ಯೂ ಬ್ಲಡ್ ಡೊನೇಷನ್ ಮಾಡ್ತಿರ್ಬೇಕು. ಅಂದ್ರೆ ಇವತ್ತು ಬ್ಲಡ್ ಡೊನೇಷನ್ ಯಾರೆಲ್ಲ ಮಾಡ್ತಿದ್ದಾರೆ ಅಂತ ಮಕ್ಕಳಿಗೆ ಹೋಗುತ್ತೆ. ಆ ತರ ತಲಸೀಮೆ ಮಕ್ಕಳಿಗೆ ಹೋಗುತ್ತೆ ಮೇಡಮ್. ಅದು ಅದಕ್ಕೋಸ್ಕರ ನಾವು ಎಲ್ಲ ಸಂಸ್ಥೆಗಳಿಂದ ಆ ತರದಿಂದ ಎಲ್ಲ ತುಂಬಾ ಡೊನೇಷನ್ ಮಾಡ್ತಾ ಇರ್ತೀವಿ. ಓಕೆ, ಈ ತರದೊಂದು ಕಾರ್ಯಕ್ರಮ ಅಂದ್ರೆ 6ನೇ ವರ್ಷದ ಆರಾಧನಾ ಮಹೋತ್ಸವ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಆರೋಗ್ಯ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀರಲ್ಲ, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ಮೇಡಮ್. ಎಲ್ಲ ಸಹಕಾರ ತುಂಬಾ ಜನ ಮಾಡ್ತಿದ್ದಾರೆ. ಮತ್ತೆ ಇವತ್ತು ತುಂಬಾ ಜನ ಸ್ಟೂಡೆಂಟ್ಗಳು ಬಂದು ಕೊಡ್ತಾ ಇದ್ದಾರೆ, ಅದರಿಂದ ತುಂಬಾ ಸಂತೋಷವಾಗಿದೆ. ಸರ್, ಈಗ ಕೆಲವರು ಈಗ ಮನೆಯಲ್ಲಿ ಇರ್ತೀವಿ ನಾವೇ, ಯಾರೋ ಒಬ್ರು ನಮ್ಮವರಿಗೆ ಬ್ಲಡ್ ಬೇಕಾಗಿರುತ್ತೆ ಬೆಂಗಳೂರಲ್ಲಿ, ಹೇಗ್ ಮಾಡ್ಬೇಕು? ಎಮರ್ಜೆನ್ಸಿಗೆ ಈ ಬ್ಲಡ್ ಬೇಕು ಆದ್ರೆ ಸಿಗ್ತಾ ಇಲ್ಲ ಅಂತ ಸಮಯದಲ್ಲಿ ನಿಮಗ್ ಸಂಪರ್ಕ ಏನಾದ್ರು ಮಾಡಿದ್ರೆ ಆ ಬ್ಲಡ್ ನಮಗ್ ಸಿಗುತ್ತಾ, ಹೇಗೆ? ಖಂಡಿತ ಮೇಡಮ್. ನಮ್ದು ಲ್ಯಾಂಡ್ಲೈನ್ ನಂಬರ್ ಇರುತ್ತೆ, ಅದ್ರಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಯಾವ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ ಅವ್ರಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿರುತ್ತೆ, ಮತ್ತೆ ಕಾಂಪೊನೆಂಟ್ಸ್ ಇರುತ್ತೆ. ಯಾವ ಕಾಂಪೊನೆಂಟ್ಸ್ ಬೇಕಂತ ಕಾಲ್ ಮಾಡಿದ್ರೆ ನಮ್ಮ ರಿಸೆಪ್ಷನ್ ಎದ್ಬಿಟ್ಟು ಅವ್ರು ಹೇಳ್ತಾರೆ. ಖಂಡಿತ 24 ಅವರ್ಸ್ ಓಪನ್ ಇರುತ್ತೆ. ಫೋನ್ ನಂಬರ್ ಹೇಳ್ಬೋದು? ಫೋನ್ ನಂಬರ್ ಹೇಳಿ, ಲ್ಯಾಂಡ್ಲೈನ್ ನಂಬರ್ 8095414332. ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಎನಿ ಟೈಮ್ ನಿಮ್ಗೆ ಸಹಾಯ ಮಾಡ್ತೀವಿ. ಓಕೆ, ಕೆಲವೊಂದು ಬ್ಲಡ್ ಗ್ರೂಪ್ ಹೇಗಿರುತ್ತೆ ಅಂದ್ರೆ ಅದು ಬ್ಲಡ್ ಸಿಗಲ್ಲ ಅಂತಾರೆ, ಅಂತದ್ದೆಲ್ಲ ಸಿಗುತ್ತಾ, ಹೇಗೆ? ಖಂಡಿತ ಮೇಡಮ್. ಇವಾಗ ದೊಡ್ಡ ಡೊನೇಷನ್ ಆಗ್ತಾ ಇತ್ತಂದ್ರೆ ಎಲ್ಲಾ ಬ್ಲಡ್ ಗ್ರೂಪ್ ಸಿಗುತ್ತೆ. ಅಂದ್ರೆ ಅವೇರ್ನೆಸ್ ಗಳು ಜಾಸ್ತಿ ಮಾಡಬೇಕು, ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಜಾಸ್ತಿ ಇರ್ಬೇಕು. ಈಗ ಬ್ಲಡ್ ಬ್ಯಾಂಕ್ ಅಲ್ಲಿ ಸ್ಟಾಕ್ ಇರಲ್ಲ, ಎಲ್ಲ ಡೊನೇಷನ್ ಆದ್ರೆ ಮಾತ್ರ ಸ್ಟಾಕ್ ಇರುತ್ತೆ. ಆ ತರ ನೆಗೆಟಿವ್ ಗ್ರೂಪ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಾವು ಡೈರೆಕ್ಟ್ ಹೋಗಿ ಹಾಸ್ಪಿಟ್ಲಿಗೆ ಕೊಡ್ತೀವಿ, ಎಮರ್ಜೆನ್ಸಿ ಇದ್ದಾಗ ಕೊಡ್ತೀವಿ ಅಂದ್ರೆ ನೆಗೆಟಿವ್ ಗ್ರೂಪ್ ಅಲ್ಲಿ ಕೊಡಲ್ಲ ತುಂಬಾ ಜನ. ಆ ನೆಗೆಟಿವ್ ಗ್ರೂಪ್ ಅವ್ರು ಒಂದ್ ಸ್ವಲ್ಪ ಡೊನೇಷನ್ ಜಾಸ್ತಿ ಮಾಡಿದ್ರೆ 24 ಅವರ್ಸ್ ಅಲ್ಲಿ ಸ್ಟಾಕ್ ಅಲ್ಲಿ ಇರುತ್ತೆ. ಆ ತರ ಅವೇರ್ನೆಸ್ ಒಂದ್ ಸ್ವಲ್ಪ ಕ್ರಿಯೇಟ್ ಮಾಡಬೇಕು. ಓಕೆ ಸರ್, ನಿಮ್ಮ ಸಂಸ್ಥೆಯ ಹೆಸರೇ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಅಂತ ಹೇಳಿ, ನೀವು ವರ್ಷಕ್ಕೆ ಎಷ್ಟು ಕ್ಯಾಂಪ್ಗಳನ್ನ ಮಾಡ್ತೀರಿ? ಇದರಿಂದ ಎಷ್ಟು ಸಾರ್ವಜನಿಕರಿಂದ ಸ್ಪಂದನೆ ಸಿಗ್ತಾ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸುಮಾರು ಒಂದು 300 ಕ್ಯಾಂಪ್ಗಳು ಮಾಡ್ತೀವಿ ಮೇಡಮ್ ವರ್ಷಕ್ಕೆ. ಲಾಸ್ಟ್ ಇಯರ್ ಅಲ್ಲಿ ಒಂದು 21,000 ಕನೆಕ್ಟ್ ಮಾಡಿದ್ವಿ ಟೋಟಲ್ ಯೂನಿಟ್ ಎಲ್ಲ. ಸುಮಾರು ಜನ ಅಂದ್ರೆ ಒಂದೇ ಪರ್ಟಿಕ್ಯುಲರ್ ಅಲ್ಲ ಮೇಡಮ್, ಎಲ್ಲರಿಗೂ ಸೇರುತ್ತೆ ಇದು. ನಮ್ಮ ರಾಷ್ಟ್ರೋತ್ಥಾನ ಹಾಸ್ಪಿಟ್ಲು ಮತ್ತೆ ತಲಸೀಮೆ ಈ ತರ ಅಲ್ಲ, ಎಲ್ಲ ಹಾಸ್ಪಿಟಲ್ ಬಂದು ಯಾವಾಗ ಬೇಕಾದ್ರೆ ತಗೊಂಡ್ ಹೋಗ್ಬೋದು. ಆ ತರದಲ್ಲಿ ಫೆಸಿಲಿಟಿ ಮಾಡಿದೀವಿ. ಓಕೆ ಸರ್, ಯಾವ್ದಾದ್ರು ಕೇಸ್ ಈ ತರ ಆಗಿದ್ಯಾ ಅಂದ್ರೆ ನೀವು ಕೊಟ್ಟಿರೋ ಬ್ಲಡ್ ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ ಅನ್ನೋ ತರ?
ಆಗುತ್ತೆ ಮೇಡಮ್, ಅದು ಕಾಮನ್ ಆಗಿ ಅದು ರಿಯಾಕ್ಷನ್ ಆಗುತ್ತೆ. ಅಂದ್ರೆ ನಾವು ಕೊಟ್ಟಿದ್ದ ಬ್ಲಡ್ ಕರೆಕ್ಟ್ ಆಗಿ ಕೊಟ್ಟಿರ್ತೀವಿ, ಅಲ್ಲಿ ಚೆಕ್ ಮಾಡುವಾಗ ಒಂದು ಕ್ರೈಟೇರಿಯಾ ಇದೆ. ಅಂದ್ರೆ ಎಲ್ಲ ವೈಟಲ್ ಸೈನ್ ಚೆಕ್ ಮಾಡಿ ಹಾಕ್ಬೇಕಾಗುತ್ತೆ. ಈಗ ಜ್ವರ ಇದೆನಾ, ಟೆಂಪರೇಚರ್ ಇದೆನಾ, ಅವ್ನಿಗೆ ಕೋಲ್ಡ್ ಇದೆನಾ, ಈ ತರದಲ್ಲಿ ಬ್ಲಡ್ ಅವ್ರು ಹಾಕಕ್ಕಾಗಲ್ಲ. ಆ ಟೈಮಲ್ಲಿ ಎಲ್ಲ ಚೆಕ್ ಮಾಡಿ ಅಕಸ್ಮಾತ್ ಆಗಿ ಅವ್ರು ಏನೋ ಲೇಜಿ ಮಾಡಿ ಹಾಸ್ಪಿಟ್ಲರ್ ಹಾಕಿದ್ರೆ ಆ ಥರ ರಿಯಾಕ್ಷನ್ ಆಗುತ್ತೆ. ಮೇಜರ್ ರಿಯಾಕ್ಷನ್ ಏನಾಗಲ್ಲ, ಒಂದು ಸ್ಕ್ರೀನ್ ರ್ಯಾಷಸ್ ಇರ್ಬೋದು, ಇಲ್ಲಾಂದ್ರೆ ಜ್ವರ ಬರ್ಬೋದು, ಸಿಮಿಲರ್ ಆಗಿ ಆಗುತ್ತೆ, ಲೈಟ್ ಆಗಿ ಅಷ್ಟೇನೆ. ಅದ್ ಮತ್ತೆ ನಾವು ಬ್ಲಡ್ ಬ್ಯಾಂಕಿಗೆ ತಗೊಂಡ್ಬಿಟ್ಟು ಮತ್ತೆ ಟೆಸ್ಟ್ ಮಾಡಿ ಮತ್ತೆ ಕೊಡ್ತೀವಿ ಅವ್ರಿಗೆ. ನಮ್ಮಿಂದ ಏನಾರು ರಿಯಾಕ್ಷನ್ ಆಗಿದೆನಾ, ಆ ತರದಲ್ಲಿ ಹಾಸ್ಪಿಟ್ಲಿಂದ ಏನಾರು ಆಗಿದಾನ ಅಂತ ಒಂದು ಲೆಟರ್ ಬರ್ಕೊಡ್ತೀವಿ ಅವ್ರಿಗೆ. ಓಕೆ ಓಕೆ ಆ ತರ ರಿಯಾಕ್ಷನ್ ಆಗಿದೆ ಅಷ್ಟೇ. ಏನು ದೊಡ್ಡದಾಗ ಏನೋ ಜೀವಕ್ಕೆ ಅಪಾಯ ಅಂತೂ ಇಲ್ಲ. ಜೀವಕ್ಕೆ ಅಪಾಯ ಆಗಿದೆ ಆ ತರ ಎಲ್ಲ ರಿಯಾಕ್ಷನ್ಗಳಾಗಲ್ಲ. ಯಾಕಂದ್ರೆ ಎಲ್ಲ ಟೋಟಲ್ ಆಗಿ ಒಂದು ನಾವು ಟೆಸ್ಟ್ ಮಾಡಕ್ಕೆ ಮುಂಚೆಗೆ ಒಂದು 5-6 ಟೈಮ್ ಟೆಸ್ಟ್ ಆಗುತ್ತೆ ಇದೆಲ್ಲ ಬ್ಲಡ್ ಎಲ್ಲ. ಟೋಟಲ್ HIV ಎಲ್ಲ ಮಾಡ್ತೀವಿ, ಮತ್ತೆ ಆಮೇಲೆ ಕ್ರಾಸ್ ಮ್ಯಾಚಿಂಗ್ ಆಗ್ತೀವಿ. ಕ್ರಾಸ್ ಮ್ಯಾಚಿಂಗ್ ಆದ್ಮೇಲೆ ಮೂವ್ ಮಾಡ್ತೀವಿ ಬ್ಲಡ್ ಎಲ್ಲ ಅದೆಲ್ಲ. ಓಕೆ ಸರ್, ಇಲ್ಲಿ ನೀವು ನಿನ್ನೆಯಿಂದ ಕ್ಯಾಂಪ್ ಹಾಕಿದಿರಲ್ವಾ? ಹಾ. ಓಕೆ, ನಿನ್ನೆಯಿಂದ ಕ್ಯಾಂಪ್ ಹಾಕಿದಿರಾ? ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಬ್ಲಡ್ ಡೊನೇಟ್ ಮಾಡಿದ್ದಾರೆ? ಟೋಟಲ್ ಆಗಿ ನಿನ್ನೆ ಟೋಟಲ್ ಆಗಿ ಒಂದು 17 ಜನ ಡೊನೇಟ್ ಮಾಡಿದ್ದಾರೆ ಮೇಡಮ್. ಇವತ್ತೊಂದು 10 ಜನ ಡೊನೇಟ್ ಮಾಡಿದ್ದಾರೆ. ಇನ್ನ ಬರೋರು ಇದ್ದಾರೆ. ಒಂದು 3:30ವರೆಗೆ ಟೈಮ್ ಇದೆ. ಯಾಕಂದ್ರೆ ಸುಮಾರು ಜನ ಇದ್ದಾರೆ, ಬಂದು ಡೊನೇಟ್ ಮಾಡ್ತೀವಿ. ಈ ರಕ್ತದಾನ ಶಿಬಿರದಲ್ಲಿ ದರ್ಶನ್ ಅವ್ರು ನಮ್ ಜೊತೆ ಇದ್ದಾರೆ, ಬ್ಲಡ್ ಡೊನೇಟ್ ಮಾಡಿದ್ದಾರೆ. ನೇರವಾಗಿ ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಾನೇ ಬ್ಲಡ್ ಡೊನೇಟ್ ಮಾಡಿದ್ರಿ, ಎಷ್ಟು ಖುಷಿ ಇದೆ? ಬ್ಲಡ್ ಡೊನೇಷನ್ ಯಾವಾಗ ಮುಂಚೆಯಿಂದನೂ ಮಾಡ್ತಾನೆ ಇದೀನಿ ಮ್ಯಾಮ್ ನಾನು. ಹೌದು, ಇದೊಂದು 12th ಟೈಮ್ ಇದು ನಾನು ಬ್ಲಡ್ ಡೊನೇಟ್ ಮಾಡ್ತಾ ಇರೋದು. ಓಕೆ, ಇಲ್ಲಿ ಬಂದಿದ್ದೆ, ನಾನು ವಿದ್ಯಾಪೀಠಕ್ಕೆ ಬಂದಿದ್ದೆ. ಹಂಗೆ ಗುರುಗಳ ಪ್ರಸಾದನೂ ಸಿಕ್ತು, ಬ್ಲಡ್ ಡೊನೇಷನ್ ಆಯ್ತು. ಅದು ಹೇಳ್ತಾರಲ್ಲ, ಡೊನೇಟ್ ಬ್ಲಡ್ ಸೇವ್ ಲೈಫ್ಸ್ ಅಂತ. ಸೊ ನಮ್ ಲೈಫ್ ಸೇವ್ ಆಯ್ತು ಊಟ ಮಾಡಿ, ಬೇರೆಯವರು ಸ್ವಲ್ಪ ಆಗ್ಲಿ ಅಂತ ಮಾಡಿದೀವಿ ಅಷ್ಟೇ. ಸರ್, ಈ ತರದ್ದು ಕಾರ್ಯಕ್ರಮದ ಮಧ್ಯದಲ್ಲಿ ಆರೋಗ್ಯದ ದೃಷ್ಟಿಯಿಂದ ರಕ್ತದಾನ ಶಿಬಿರ ಈ ತರದ್ ಇಟ್ಕೊಂಡಿದಾರಲ್ಲ, ಎಷ್ಟು ಖುಷಿ ಇದೆ ಸರ್? ತುಂಬಾ ಖುಷಿ ಇದೆ ಮೇಡಮ್. ಈ ತರ ಪ್ರೋಗ್ರಾಮ್ಗಳು ಇಲ್ಲಿ ನಡೀತಾನೆ ಇರುತ್ತೆ. ಸೊ ಅಂತ ಟೈಮಲ್ಲಿ ಇವರು ಬಂದು ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನೂ ಜಾಸ್ತಿ ಮಾಡ್ಲಿ ಅಂತ ನಾನು ಈ ಮೂಲಕ ಇವ್ರನ್ನೆಲ್ಲ ಕೇಳ್ತಾ ಇದ್ದೀನಿ. ಓಕೆ, ಅಂದ್ರೆ 12 ವರ್ಷದಿಂದ ಬ್ಲಡ್ ಡೊನೇಟ್ ನೀವು ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀನಿ ಮೇಡಮ್. ಓಕೆ, ಬ್ಲಡ್ ಡೊನೇಟ್ ಅಂದ್ರೆ ಅವ್ರ ಹತ್ರ ಬ್ಲಡ್ ಜಾಸ್ತಿ ಇರುತ್ತೆ ಅಂತ ಕೆಲವ್ರಿಗೆ ಗೊತ್ತಿರುತ್ತೆ, ಆದ್ರೂ ಅವ್ರು ಬ್ಲಡ್ ಡೊನೇಟ್ ಮಾಡಲ್ಲ, ಹೆದರ್ತಾರೆ. ಅಂತವ್ರಿಗೆಲ್ಲ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಮೇಡಮ್, ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಏನು ಹೆದರ್ಕೊಳ್ಳೋದಂತದ್ದು ಏನೂ ಇಲ್ಲ. ಆಮೇಲೆ ಹೆಲ್ತ್ ಇಶ್ಯೂಸು ಏನೂ ಆಗಲ್ಲ. ಆರಾಮಾಗಿ ಬನ್ನಿ, ಆರಾಮಾಗಿ ಬ್ಲಡ್ ಡೊನೇಟ್ ಮಾಡಿ. ನಮ್ಮಿಂದ ಒಂದ್ ಇಬ್ರಿಗೆ ಹೆಲ್ಪ್ ಆಯ್ತು ಅಂದ್ರೆ ಅದೇ ನಮಗೂ ಖುಷಿ ಅಷ್ಟೇ. ಒಂದ್ ಸ್ವಲ್ಪ ಪುಣ್ಯ ಬರ್ಲಿ ನಮಗೂ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಪರಮ ಪೂಜ್ಯ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರ 6ನೇ ವರ್ಷದ ಆರಾಧನಾ ಮಹೋತ್ಸವ ಹೀಗೆ ನಡೀತಾ ಇದೆ. ಅಂದ್ರೆ ಬರೀ ಒಂದು ಕಾರ್ಯಕ್ರಮ ಅಷ್ಟೇ ಅಲ್ಲ, ಇಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಹಿತನುಡಿಗಳಾಗಿರ್ಬೋದು, ಎಲ್ಲವನ್ನ ಒಳಗೊಂಡಂತೆ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೀವು ನೋಡ್ತಾ ಇರಿ BB ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಪ್ರತಿಧ್ವನಿ.